ಅಮ್ಮವ್ರೆ, ಒತ್ತಾರೆಯಿಂದ ಟೆನ್ಷನ್ ಆಗೇ ಇದ್ದೀರಾ. ಒಸಿ ಕಾಪಿನಾದ್ರೂ ಕುಡಿರಿ, ತಕೊಳ್ಳಿ. ಕಾಪಿನೂ ಬೇಡ ಏನು ಬೇಡ, ಹೋಗಮ್ಮಿ. ಹಂಗಂದ್ರೆ ಆಯ್ತದ ಅಮ್ಮವ್ರೆ, ಒಸಿ ಕುಡಿರಿ, ತಕೊಳ್ಳಿ. ಬೇಡ ಅಂತ ಹೇಳ್ತೀವಿ ತಾನೇ, ತಕೊಂಡು ಹೋಗು ಸುಮ್ಕೆ. ಸುನಂದಕ್ಕ, ನೀವಾದ್ರೂ ಕುಡಿರಿ. ನಂಗೂ ಬೇಡ ಪಂಕು. ಅತ್ತೆವ ಇದು ಗೌರವ ರವ ಮೀರವ ಫೋನ್ ಮಾಡ್ತವ್ರೆ. ರಿಸೀವ್ ಮಾಡ್ಬಿಡಿ ಅತ್ಕೆವ. ಇದ್ಯಾಕ್ಲೆ ಹಿಂಗ್ ಹೇಳ್ತಿದ್ಯೆ? ಫೋನ್ ತೆಗಿಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ದಿಗ್ಲಾಗಕ್ಕಿಲ್ವೇ? ಹಂಗಲ್ಲಮ್ಮ ಅವ್ರೆ, ಅವ್ರಿಗೆ ವಿಷಯ ಗೊತ್ತಾಯ್ತೋ ಇಲ್ವೋ ಅಂತ. ನಾವು ಫೋನ್ ತೆಗೆದು ಏನೋ ಹೇಳೋದು, ಅವ್ರಿಗೆ ಬೇರೆ ಅರ್ಥ ಆಗೋದು. ಸುಮ್ನೆ ಯಾಕೆ ಅಂತ. ಅವ್ರು ಬೇರೆ ದೂರದ ದೇಶದಲ್ಲಿ ಅವ್ರೆ, ಸುಮ್ನೆ ಅವ್ರಿಗೆ ಯಾಕೆ ಟೆನ್ಷನ್ ಕೊಡೋದು? ಆದ್ರೆ ಇವ್ರು ಪದೇ ಪದೇ ಫೋನ್ ಮಾಡ್ತಾನೆ ಅವ್ರೆ. ಮಾಡ್ಲಿ ಬಿಡಿ ಅತ್ಕೆವ, ನಿಮ್ಗಿಂತ ಮೊದ್ಲು ಗೌರಿ ಅತ್ಕೆವನ್ಗೆ ಫೋನ್ ಮಾಡಿರ್ತಾರೆ. ಅವ್ರು ರಿಸೀವ್ ಮಾಡದೇ ಇರೋದಕ್ಕೆ ನಿಮ್ ಮಾಡ್ತಾ ಇರ್ಬೇಕು. ನೀವು ಸುಮ್ಕಿರಿ. ಹಂಗೋ ಅವ್ರ ವಿಚಾರ ಗೊತ್ತಾಗ್ಬೇಕಂದ್ರೆ ಗೌರಿ ಅತ್ಕೆವನ್ನೇ ಸಮಾಧಾನವಾಗಿ ಎಲ್ಲ ಹೇಳ್ತಾರೆ. ನೀವಿಬ್ರು ಹೇಳೋದು ಸರಿಯಾಗಿ ಐತೆ, ಮಾಡ್ತೀನಿ. ಅವ್ರ ಫೋನ್ ಎತ್ತಕ್ಕಿಲ್ಲ. ಇದೇನು ಹಿಂಗೆ ಬಿಟ್ಬಿಡ್ಬೋದು. ಆದ್ರೆ ನಮ್ ಗೌರಿ ಸಂಕ್ರನ್ ವಿಷಯ, ಗೌರಿ ಸಂಕ್ರನ್ ಹುಡ್ಕೋಕ್ ಹೋದೋಳು ಮನೆಗಿನ್ನೂ ಬಂದೇ ಇಲ್ಲ. ಏನಾಗೈತೋ ಏನೋ, ನಮ್ ಸಂಕ್ರ ಸಿಕ್ಕವನೋ ಇಲ್ವೋ ಒಂದು ಗೊತ್ತಾಯ್ತಿಲ್ವಲ್ಲ. ಅದೇ ನನಗ್ ಸ್ಯಾನೆ ಟೆನ್ಷನ್ ಆಯ್ತಿರೋದು. ಗೌರವ ಬಂದ್ರೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ ಅತ್ತೆವ. ಅದಕ್ಕೋಸಿ ಕಾಯ್ಬೇಕು ಆಟೆಯ. ನನ್ ಮಗನ್ನ ಸೊಸೆನ ನೀನೇ ಕಾಪಾಡ್ಬೇಕಪ್ಪ. ಇಲ್ಲ ಸರ್, ನಾವೆಲ್ಲ ಸೇರ್ಕೊಂಡು ಹುಡುಕ್ತಾ ಇದೀವಿ, ಅವ್ರೆಲ್ಲೂ ಸಿಕ್ತಿಲ್ಲ. ಸಿಗ್ತಾ ಇಲ್ಲ ಅಂದ್ರೆ ಏನ್ರಿ ಅರ್ಥ? ನೋಡಿ, ನೀವೆಲ್ಲ ಇವತ್ತು ಏನ್ ಮಾಡ್ತಿರೋ ಗೊತ್ತಿಲ್ಲ. ಎಷ್ಟೊತ್ತಾದ್ರೂ ಸರಿ, ಹೇಗಾದ್ರೂ ಸರಿ, ಅವನ ನೀವು ಕಸ್ಟಡಿಗೆ ತಗೊಳ್ಳೇಬೇಕು. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಟ್ರೈ ಮಾಡ್ತೀರಾ? ಏನ್ರಿ ಟ್ರೈ ಮಾಡೋದು? ಈಗಾಗ್ಲೇ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ನಿಮ್ ಗಂಡ ಕಳಬಟ್ಟಿ ಕಿಂಗ್ ಪಿನ್ ತಲೆ ಮರೆಸ್ಕೊಂಡಿದ್ದಾನೆ, ಡಿಪಾರ್ಟ್ಮೆಂಟ್ ಏನು ಕಣ್ಮುಚ್ಕೊಂಡ್ ಕೂತಿದೀಯಾ, ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಿದ್ದಾರೆ. ನೋಡಿ, ಇದರಿಂದ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು. ನೀವ್ ಅದೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಅವನ್ನ ಎಲ್ ಹುಡುಕ್ತಿರೋ ಗೊತ್ತಿಲ್ಲ. ಇವತ್ತವನ್ನ ನೀವು ಅರೆಸ್ಟ್ ಮಾಡ್ಲೇಬೇಕು, ಕಸ್ಟಡಿಗೆ ತಗೊಳ್ಳೇಬೇಕು. ಗೊತ್ತಾಯ್ತಾ? ಓಕೆ ಸರ್. ನೀವು ಓಕೆ ಅನ್ನೋದ್ರಲ್ಲಿ ನನಗೆ ಎರಡು ಅರ್ಥ ಕೇಳಿಸ್ತಾ ಇದೆ. ನೋಡಿ, ಒಂದು ಸ್ವಲ್ಪ ಹೊತ್ತು ಅವ್ನ್ ನಿಮ್ ಗಂಡ ಅನ್ನೋದನ್ನ ನಿಮ್ ಮನ್ಸಿನಿಂದ, ನಿಮ್ ಭಾವನೆಯಿಂದ ತೆಗೆದು ಪಕ್ಕಕ್ಕಿಟ್ಟು ಅವನನ್ನ ಅರೆಸ್ಟ್ ಮಾಡೋದನ್ನ ನೋಡಿ. ನೀವು ಎಫಿಷಿಯಂಟ್ ಆಫೀಸರ್. ನಿಮ್ಮಂತ ಆಫೀಸರು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ನಮಗೆ ಹೆಮ್ಮೆ. ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ, ನೀವು ಡಿಪಾರ್ಟ್ಮೆಂಟ್ ಸೇರುವಾಗ ನಾವಿಲ್ಲಿ ಸಂಬಂಧಗಳನ್ನ ನೋಡಲ್ಲ, ನ್ಯಾಯ ನೀತಿ ಧರ್ಮನ ಮಾತ್ರ ನೋಡ್ತೀವಿ ಅಂತ ಮಾತು ಕೊಟ್ಟಿರ್ತೀರ. ಒಂದು ವೇಳೆ ನಿಮ್ಗೆ ನಿಮ್ ಗಂಡನೇ ಮುಖ್ಯ ಅಂತ ನೀವೇನಾದ್ರೂ ಅವನಿಗೆ ಸಪೋರ್ಟ್ ಮಾಡಕ್ ಹೋದ್ರೆ ನೀವು ಸರ್ಕಾರಕ್ಕೆ ಮಾತ್ರ ಅಲ್ಲ, ಆ ದೇವರಿಗೆ ಮೋಸ ಮಾಡ್ದಂಗ ಆಗತ್ತೆ. ಗೊತ್ತಾಯ್ತಾ? ಮಿನಿಸ್ಟ್ರು ಹೇಳಿದ್ದು ನಿಜಾನೇ ಅಲ್ವಾ? ಏನ್ ಮಾಡಕ್ ಹೊಟ್ಟಿದೀನಿ? ಇಷ್ಟಕ್ಕೂ ನನ್ ಕರ್ತವ್ಯ ನಿಭಾಯಿಸ್ದೆ ಯಾಕೆ ಹೀಗೆಲ್ಲ ಮಾಡ್ತಿದ್ದೀನಿ? ನನ್ಗೆ ಯಾಕೆ ಹೀಗಾಗ್ತಿದೆ? ಇಲ್ಲ, ಮಿನಿಸ್ಟ್ರು ಹೇಳಿದ್ದು ಸರಿಯಾಗೇ ಇದೆ. ನಾನೀಗ ಶಂಕರ ಅವ್ರನ್ನ ಹಿಡ್ಕೊಡ್ಲೇಬೇಕು. ನಾನೀಗ ಶಂಕರ ಅವ್ರನ್ನ ಹಿಡ್ಕೊಡ್ದೆ ಹೋದ್ರೆ ಸರ್ಕಾರಕ್ಕೆ ಕೊಟ್ಟ ಮಾತು ಮೀರ್ದಾಗ ಆಗುತ್ತೆ. ಹಾಗಂತ ಶಂಕರ ಅವ್ರ ಪರ ನಿಲ್ದೆ ಹೋದ್ರೆ ನನ್ ಹೆಂಗ್ತನ ನನಗ್ ಕಪಾಳಕ್ ಹೊಡಿಯಲ್ವಾ? ಶಂಕರ ಅವ್ರ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರು ಕೂಡ ಜೈಲಿಗೆ ಹಾಕ್ಸೋದು ಕೂಡ ತಪ್ಪೇ ಅಲ್ವಾ? ನನಗ್ ಯಾವ ದೃಷ್ಟಿನಲ್ಲಿ ಯೋಚನೆ ಮಾಡ್ಲಿ? ನಾನೊಬ್ಳು ಹೆಣ್ಣು ಅನ್ನೋದು ಎಷ್ಟು ಸತ್ಯನೋ, ನಾನೊಬ್ಳು ಡಿ.ಸಿ ಅನ್ನೋದು ಕೂಡ ಅಷ್ಟೇ ಸತ್ಯ. ನನಗ್ ಯಾವ ಕೆಲ್ಸ ಮಾಡ್ಲಿ, ಯಾವ್ದ್ ಸರಿ ಯಾವ್ ತಪ್ಪು? ನನ್ಗೆ ಯಾಕೋ ಶಂಕರ ಅವ್ರನ್ನ ಅರೆಸ್ಟ್ ಮಾಡೋದು ಸರಿ ಅಂತ ಅನ್ನಿಸ್ತಿದ್ಯಲ್ಲ. ನನ್ನನ್ನು ಅರೆಸ್ಟ್ ಮಾಡ್ಬೇಕು ಅನ್ನಿಸ್ತಿದ್ಯಾ ಗೌರಿ? ಹಂಗೇನಾದ್ರೂ ಇದ್ರೆ ಮುಲಾಜೆ ಇಲ್ದಂಗ್ ನನ್ನನ್ನು ಅರೆಸ್ಟ್ ಮಾಡ. ಇಲ್ಲ ಶಂಕರ ಅವ್ರೆ, ನಾನ್ ನಿಮ್ಮನ್ನ ಅರೆಸ್ಟ್ ಮಾಡಲ್ಲ. ಮನ್ಸಲ್ಲಿ ನಿಮ್ಮನ್ನ ಬಂದಿ ಮಾಡ್ತೀನಿ ಹೊರತು ನಿಮ್ ಕೈಗೆ ಬೇಡಿ ಹಾಕಲ್ಲ. ಹೌದು ಶಂಕರ ಅವ್ರೆ, ಅದ್ ನಿಜಾನೇ. ನಾನ್ ನಿಮ್ಮನ್ನ ಜೈಲ್ಗೆ ಹಾಕೋದೂ ಇಲ್ಲ, ಬೇರೆ ಯಾರೋ ನಿಮ್ಮನ್ನ ಜೈಲ್ಗೆ ಹಾಕೋದಕ್ಕೆ ಬಿಡೋದೂ ಇಲ್ಲ. ನೀವು ತಪ್ಪಿಸ್ಕೋಬೇಕು, ನಾನ್ ಸಹಾಯ ಮಾಡ್ತೀನಿ. ನೀವ್ ತಪ್ಪಿಸ್ಕೊಂಡ್ ಹೋಗಿ ಸತ್ಯನ ಕಂಡು ಹಿಡಿಬೇಕು, ಅನ್ಯಾಯನ ಬಯಲಿಗೆ ಎಳಿಬೇಕು. ನೀವ್ ನಿರ್ದೋಷಿ ಅಂತ ಪ್ರೂವ್ ಮಾಡ್ಲೇಬೇಕು. ಶಂಕರ ಅವ್ರೆ, ನನ್ಗೂ ಸಮಾಧಾನ ಆಗೋದು ನೀವು ಸತ್ಯನ ಕಂಡು ಹಿಡಿತೀರಾ ಅಲ್ವಾ? ಇದ್ರ ಹಿಂದೆ ಯಾರಿದ್ದಾರೋ ಅವ್ರನ್ನ ಪ್ರಪಂಚದ ಮುಂದೆ ತಂದು ನಿಲ್ಸಿ ಸತ್ಯನ ಪಟ ಬಯಲು ಮಾಡೇ ಮಾಡ್ತೀನಿ. ಶಂಕರ ಅವ್ರೆ, ನೀವಿಷ್ಟು ಹೇಳಿದ್ರಲ್ಲ, ನನಗ್ ಸಮಾಧಾನ ಆಯ್ತು. ಬನ್ನಿ, ರೆಸ್ಟ್ ಮಾಡಿ ಬನ್ನಿ. ನನ್ಗ್ ಗೊತ್ತು ಶಂಕರ ಅವ್ರೆ, ಇಂಥ ಟೈಮಲ್ಲಿ ನಿದ್ದೆ ಬರಲ್ಲ ಅಂತ. ಆದ್ರೆ ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಇದ್ರೆ ತಲೆನೂ ಚೆನ್ನಾಗ್ ಓಡುತ್ತೆ, ಮುಂದೆ ಏನ್ ಮಾಡ್ಬೇಕು ಅಂತ ಕ್ಲಾರಿಟಿನೂ ಸಿಗುತ್ತೆ. ಪರವಾಗಿಲ್ಲ, ನನ್ ಭುಜಕ್ಕೆ ಹೊರಗಿ ಮಲ್ಕೊಳ್ಳಿ. ಏನ್ ಪರವಾಗಿಲ್ಲ. ಯಾಕೆಲ್ರು ಹೀಗ್ ನಿಂತಿದ್ದೀರಾ? ಯಾಕೆಲ್ಲರೂ ಹೀಗ್ ನಿಂತಿದ್ದೀರಾ? ಮೇಡಮ್, ನೀವ್ ಮಲಗಿದ್ದು ಅಂದ್ರೆ ನೀವು ನಿಮ್ ಗಂಡನ ಸಪೋರ್ಟ್ ಮಾಡ್ತಾ ಇದೀರಿ ಅಂದಂಗಾಯ್ತು. ಎಂತ ಕೆಲಸ ಮಾಡಿಬಿಟ್ರಿ ಮೇಡಮ್. ಸ್ಟಾಫ್ ಎಲ್ಲ ಹೇಳ್ತಾ ಇದ್ರು ಮೇಡಮ್ ತಮ್ ಗಂಡನ ಸಪೋರ್ಟ್ ಮಾಡ್ತಾ ಇದಾರಂತ.
ಅದನ್ನ ನಾನು ನಂಬಿರ್ಲಿಲ್ಲ. ಈಗೆಲ್ಲ ಅರ್ಥ ಆಗ್ತದೆ ನನಗೆ. ಅಲ್ಲ ನೀವೇನ್ ಹೇಳ್ತಿದ್ದೀರಾ? ನಾನ್ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು? ಮುಂದಿರೋ ಸತ್ಯನ ಮುಚ್ಚಿಡೋ ಪ್ರಯತ್ನ ಮಾಡಬೇಡಿ ಮೇಡಮ್. ನಿಮ್ ಮಾತಲ್ಲಿ ಸತ್ಯನ ಬಚ್ಚಿಟ್ರು ಕೂಡ ನಿಮ್ ಮೈ ಮೇಲೆ ಜಾಕೆಟ್ ನಿಜ ಹೇಳ್ತಾ ಇದೆ. ಈಗ ಏನ್ ಹೇಳ್ತಾರೆ ಮೇಡಮ್? ತಪ್ಪು ಮಾಡ್ಬಿಟ್ರಿ ಮೇಡಮ್, ನೀವು ತಪ್ಪು ಮಾಡ್ಬಿಟ್ರಿ. ಸಂಬಂಧಕ್ಕೆ ಬೆಲೆ ಕೊಟ್ಟು ಕಾನೂನು ಕಣ್ಣಿಗೆ ಮಣ್ಣು ಹಚ್ಬಿಟ್ರಿ. ನೀವು ಸರ್ಕಾರಕ್ಕೆ ದ್ರೋಹ ಮಾಡಿದಿರ. ನೀವು ಇಷ್ಟೆಲ್ಲ ಆದ್ಮೇಲೆ ನೀವು ಈ ಇನ್ವೆಸ್ಟಿಗೇಷನ್ ಇರೋದು ಸರಿ ಇಲ್ಲ. ಮೇಲಿಂದ ನೀವೇ ಈ ಕಳ್ಪಟ್ಟಿ ಕೇಸಿಂದ ಹೊರಗಡೆ ಇದ್ಬಿಡಿ. ಅದ್ ಹೇಗಾಗುತ್ತೆ ಇನ್ಸ್ಪೆಕ್ಟರ್? ಹೇಗೆ ಅಂದ್ರೆ ಮಿನಿಸ್ಟರ್ ಆರ್ಡರ್ ಇಂದ. ನೀವು ಹೀಗೆ ಮಾಡ್ತೀರಂತ ಮಿನಿಸ್ಟರ್ ಸರ್ಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಮಿನಿಸ್ಟರ್ ಈ ಕೇಸ್ನ ಪರ್ಸನಲ್ ಆಗಿ ನನ್ಗೊಪ್ಸಿದ್ದು. ಈ ಕೇಸಲ್ಲಿ ಎಲ್ಲಾ ನಿರ್ಧಾರಗಳನ್ನ ತಗೋ ಅಧಿಕಾರ ನನಗಿದೆ. ಒಂದ್ ವೇಳೆ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾಳೆ ಮಿನಿಸ್ಟರ್ ಕಡೆಯಿಂದ ನಿಮಗೆ ಫೋನ್ ಬರುತ್ತೆ. ಮೇಲಿಂದ ಈ ಕೇಸಿಂದ ನೀವು ದೂರ ಉಳಿದ್ರೆ ನಿಮಗೆ ಒಳ್ಳೇದು. ಬನ್ರಿ. ಅಪ್ಪಯ್ಯ, ಆ ಗೌರಿನ ಕೆಲ್ಸದಿಂದ ಕೀತ ಕೇಳಕ್ಕೆ ಪ್ಲಾನ್ ಮಾಡಿದಾಳಂದ್ರೆ ಸುಮ್ನೆನಾ? ಅದೇ ಮತ್ತೆ DC ಆಗೋಳೆ. ಸುಮ್ಕೆ ಸಾಕ್ಷಿ ನೋಡ್ಕೊಂಡು ಆ ಶಂಕರನ ಅರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ಸಪೋರ್ಟ್ ಮಾಡ್ತಾಳಂತೆ. ಸಪೋರ್ಟ್ ಅಪ್ಪಯ್ಯ, ಇನ್ಮೇಲೆ ಸಪೋರ್ಟ್ ಇಲ್ಲ, ಏರ್ಪೋರ್ಟ್ ಇಲ್ಲ. ಟೀಮ್ ಇಂದಾನೆ ಕಿತ್ತಾಕಾದ್ಮೇಲೆ ಇನ್ನೇನ್ ಸಪೋರ್ಟ್ ಮಾಡೋಳು? ಇನ್ನೆಲ್ಲ ಮತ್ತೆ ಅವರಿಬ್ರೆ ಹನಿಮೂನ್ಗ ಹೋಗಿ ಅವನು ಹುಡುಕ್ತೀನಿ ಅಂತ ಹೋಗಿ ರಾತ್ರಿ ಇಡೀ ಕಾದಿದ್ದು ಅವನ್ ಜೊತೆನೆ ಮನಿಕೊಂಡು ನಾನು ಅವನ್ನ ಹುಡುಕ್ತಾ ಇದೀನಿ ಇನ್ನ ಸಿಗ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರೆ ಬಿಟ್ಟು ಅದು ಕಳ್ಬಟ್ಟಿ ಕೇಸು. ಮತ್ತೆ ಯಾರ ಆಳ್ ಬಿದೋಗ್ಲಿ ಬಿಡಪ್ಪಯ್ಯ, ನಮ್ಗೇನಾಗಬೇಕಾಗೈತೆ? ನಾವ್ ಬಚಾವಾಗ್ ಬಂದ್ವಲ್ಲ. ಇಷ್ಟೇ ಎಲ್ಲ ಕಣ್ಲಾ ಖುಷಿ. ಅದಕ್ಕಿಂತ ಸಂಕ್ರ ತಗ್ಲಾಕಳ್ಳಿ ಅವನ್ ಜೈಲ್ಗೆ ಹೋಗ್ಲಿ. ಅವನನ್ನ ಇವಳು ಸಪೋರ್ಟ್ ಮಾಡ್ತಿದ್ಲು ಅಂತ ಇವಳನ್ನು ಹಿಡಿದು ಜೈಲ್ಗೆ ಹಾಕ್ತಾರೆ. ಆಮೇಲೆ ಅವ್ರಿಬ್ರು ಸಂಸಾರ ಮಾಡ್ಲಿ ಜೈಲ್ನಾಗೆ. ನೋವಿನ ಮೇಲೆ ಫಸ್ಟ್ ಟೈಮ್ ಇಟ್ಟಿದ್ದೀನಿ. ಆಗ್ಬೇಕು ಅವಳಿಗೆ. ನನ್ನೇ ಈ ಗಂಗನ್ನೇ ಮನೆಯಿಂದ ಆಚೆ ಹಾಕ್ತಾಳಲ್ವಾ, ಅವಳನ್ನ ಈ ಸಮಾಜನೇ ಆಚೆ ಹಾಕೋ ಹಾಗ್ ಮಾಡಿ ಜೈಲ್ ಸೇರೋ ಹಾಗ್ ಮಾಡ್ತೀನಿ. ಎಷ್ಟು ದೂರ ಅಂದ್ರೆ ಅಂತಿಂತ ದೂರ ಅಲ್ಲ, ಲೈಫ್ ಲಾಂಗ್ ದೂರ 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 ಗೌರವ, ಏನಾಯ್ತು? ಶಂಕರ ಇಲ್ಲವಾ? ಅವನಿಗೇನು ಆಗಿಲ್ಲ ತಾನೆ? ಮತ್ತೆ ಅಕ್ಕ, ನೀವ್ ಗಾಬರಿ ಆಗ್ಬೇಡಿ. ಶಂಕರ ಅವ್ರು ತಪ್ಪಿಸ್ಕೊಂಡಿದ್ದಾರೆ. ಅವನು ನುಡ್ಕೋ ಬರ್ದಾಗೆ ಅವನಿಗ್ ನೀವೇನು ಮಾಡಿಲ್ಲ ತಾನೆ? ಅಯ್ಯೋ ಇಲ್ಲ ಅತ್ತೆ, ಅವ್ರಿಗೇನು ಆಗಿಲ್ಲ. ನಾನು ಇಷ್ಟೊತ್ತು ಅವ್ರ ಜೊತೆನೆ ಇದ್ದೆ. ಏನ್ ಗೌರವ, ನೀನು ಅರೆಸ್ಟ್ ಮಾಡಕ್ಕಲ್ವಾ ಹೋಗಿದ್ದು? ಹೌದು ಅಕ್ಕ, ಡಿಪಾರ್ಟ್ಮೆಂಟ್ ಅವ್ರ ಪ್ರಕಾರ ನಾನು ಶಂಕರ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತಾನೆ ಹುಡ್ಕೊಂಡ್ ಹೋಗಿದ್ದು. ಆದ್ರೆ ನಾನ್ ಅಲ್ಲಿಗೆ ಹೋಗಿದ್ದಿದ್ ಉದ್ದೇಶನೇ ಶಂಕರ ಅವ್ರನ್ನ ಸೇವ್ ಮಾಡಕ್ಕೆ, ಅವ್ರ ತಪ್ಪಿಸ್ಕೊಳಕ್ಕೆ ಹೆಲ್ಪ್ ಮಾಡಕ್ಕೆ. ಹೇಗೋ ಅಲ್ಲಿಗೆ ಹೋಗಿ ಸೇವ್ ಮಾಡ್ದೆ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರ ಜಾಕೆಟ್ ಇಂದ ಆಗಿ ಅವ್ರು ನನ್ ಜೊತೆನೆ ಇದ್ರು ಅಂತ ಅವ್ರಿಗೆ ಗೊತ್ತಾಗಿ ಆ ಟೀಮ್ ಇಂದ ಏನು ಅಂತ ಹೇಳ್ತಿದ್ಯಾ? ಹೌದು ಅಕ್ಕ, ನಾನ್ ಶಂಕರ ಅವ್ರಿಗೆ ಸಪೋರ್ಟ್ ಮಾಡ್ದೆ ಅನ್ನೋ ಕಾರಣಕ್ಕೆ ಡಿಪಾರ್ಟ್ಮೆಂಟ್ ಸ್ಪೆಷಲ್ ಟೀಮ್ ಇಂದ ನಾ ಆಚೆ ಹಾಕಿದ್ದಾರೆ. ನೀನು ನಮ್ ಸಂಕ್ರನ್ ಕಾಪಾಡಕ್ ಹೋಗಿದ್ಯ ಅಂತ ನನಗ್ ಗೊತ್ತಿರ್ಲಿಲ್ಲ ಕಣವ. ಗೊತ್ತಿಲ್ದೆ ನಾನ್ ನಿನ್ ಬಗ್ಗೆ ತೆಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಕೆಲ್ಸ ಅಂತ ಬಂದ್ರೆ ಸ್ಯಾನೆ ನ್ಯಾಯವಾಗಿತ್ತಿ ಅಂತ ನಂಗೆ ಗೊತ್ತು ಕಣವ. ಅದಕ್ಕೆ ನಮ್ ಸಂಕ್ರನ್ ಎಲ್ಲಿ ನೀನು ಅರೆಸ್ಟ್ ಮಾಡ್ಬಿಡ್ತೀಯೋ ಅಂತ ಭಯ ಆಗಿತ್ತು. ಕೆಲ್ಸನೋ ಗಂಡನು ಅಂತ ಬಂದ್ರೆ ನಿನ್ ಕೆಲ್ಸನೇ ಆಯ್ಕೆ ಮಾಡ್ಕೊಬಿಡ್ತೀಯ ಅಂತ ಅನ್ಕೊಬಿಟ್ಟಿದ್ದೆ. ಆದ್ರೆ ನೀನು ಗಂಡಂಗ್ ಸಹಾಯ ಮಾಡಿದ್ಯಾ ಕಣವ. ಗಂಡನ್ ಕಾಪಾಡ್ಬಿಟ್ಟು ಭಾರತೀಯ ಅನ್ಸ್ಕೊಬಿಟ್ಟೆ. ಗೌರವ, ನಿನ್ ಗಂಡನ್ ಮೇಲೆ ಎಷ್ಟೇ ಪ್ರೀತಿ ಇದ್ರುನು ಕೆಲ್ಸದ ಮೇಲೆ ಇರೋ ನಿಷ್ಠೆಯಿಂದ ಎಲ್ಲಿ ಶಂಕರನ್ ಅರೆಸ್ಟ್ ಮಾಡ್ಬಿಡ್ತೀಯ ಅಂತ ನಾನ್ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀನು ಕೆಲ್ಸಕ್ಕಿಂತ ನನ್ ಗಂಡನೇ ಮುಖ್ಯ ಅಂತ ಶಂಕರನ್ ಜೊತೆ ನಿಂತಿಯಲ್ಲ, ನನಗ್ ಶಾನೆ ಖುಷಿ ಆಯ್ತು. ನನಗ ದೊಡ್ಡ ವಿಷಯನೇ ಅಲ್ಲ ಅಕ್ಕ. ಮೊದ್ಲು ಗಂಡ, ಮನೆ, ಮಕ್ಳು, ಆಮೇಲೆ ಮುಂದೆ. ಈಗ ನನಗೆ ನನ್ ಗಂಡ ನೆಮ್ಮದಿಯಾಗಿರ್ಬೇಕು, ಅದಷ್ಟೇ ನನ್ ತಲೆ ನೋಡ್ತಿರೋದು. ಅಲ್ಲ ಕಣವ, ನಮ್ ಸಂಕ್ರ ಎಲ್ಲೋಗವ್ನೆ ಅಂತ ಗೊತ್ತೇನವ? ಇಲ್ಲ ಅತ್ತೆ, ನನ್ಗೆ ನಾವಿಬ್ರು ಒಂದೇ ಕಡೆ ಮಲಗಿದ್ದಷ್ಟೇ ನೆನ್ಪು. ಎದ್ದೇಳೋ ಅಷ್ಟರಲ್ಲಿ ಅವ್ರು ತಪ್ಪಿಸ್ಕೊಂಡ್ ಬಿಟ್ಟಿದ್ರು. ಪೊಲೀಸ್ ಅವ್ರು ಬೇರೆ ಸುತ್ತುವರ್ದಿದ್ರು. ಅವ್ರು ಎಲ್ಲಿ ಹೋಗಿದಾರೋ ಏನೋ, ತಿಂದ್ರೋ ಇಲ್ವೋ. ಗೌರವ, ನೀನೇ ಸುಸ್ತಾಗಿದ್ಯಾ ಏನೋ, ನೀನ್ ಹಸಿ ರೆಸ್ಟ್ ತಗ. ಟ್ರ್ಯಾಕರ್ ಇಟ್ಟಿದ್ದೆ ಅಲ್ವಾ, ಈಗ್ಲೇ ಹೋಗಿ ಚೆಕ್ ಮಾಡ್ತೀನಿ. ಊಟಿಗೆ ಹೋಗಿದಾರಾ? ಥ್ಯಾಂಕ್ ಗಾಡ್. ಇವ್ರು ನಮ್ ಸ್ಟೇಟ್ ಇಂದಾನೇ ಆಚೆ ಹೊರಟೋಗಿದ್ದಾರೆ. ಸದ್ಯ ಬೇರೆ ಸ್ಟೇಟ್ ಹೋಗಿ ಒಳ್ಳೆ ಕೆಲ್ಸಾನೇ ಮಾಡಿದ್ದಾರೆ. ಈಗ ಡಿಪಾರ್ಟ್ಮೆಂಟ್ ಅವರು ಅವ್ರನ್ನ ಟ್ರ್ಯಾಕ್ ಮಾಡೋದು ಅಷ್ಟು ಈಸಿನೇ ಅಲ್ಲ. ಸೇಫ್ ಆಗೇ ಇರ್ತಾರೆ. ಶಂಕರ ಅವ್ರೆ, ನೀವು ಸೇಫ್. ಅಮ್ಮ ಅಮ್ಮ ಎಲ್ಲಮ್ಮ ಬ್ಯಾಡ್ ಬಾಯ್? ನಮ್ ಬಾಸ್ ಎಲ್ಲಿ? ಅಮ್ಮ ನಿನ್ನೆ ಕೇಳ್ತಿರೋದು ಎಲ್ಲಮ್ಮ? ಅಮ್ಮ ನಿನ್ ಜೊತೆ ಬ್ಯಾಡ್ ಬಾಯ್ ಬರ್ಲಿಲ್ವಾ ಅಮ್ಮ? ಇಲ್ಲ ಕಂದ, ಅವ್ರ ನನ್ ಜೊತೆ ಬರ್ಲಿಲ್ಲ. ಏನಮ್ಮ ಹೇಳ್ತಿದ್ಯಾ ನೀನು? ನೀನು ಬ್ಯಾಡ್ ಬಾಯ್ ನ ಜೊತೆಲಿ ಕರ್ಕೊ ಬರ್ತೀಯ ಅಂತ ಕಾಯ್ತಾ ಇದೆ. ನೀನ್ ನೋಡಿದ್ರೆ ಕರ್ಕೊಂಡೇ ಬರ್ಲಿಲ್ಲ. ಹೋಗಮ್ಮ, ನಿನ್ ಜೊತೆ ಟೂ ನಾನು. ಕೋಪ ಮಾಡ್ಕೋಬೇಡ ಕಂದ, ಶಂಕರ ಅವರು ನನ್ ಜೊತೆ ಬಂದಿಲ್ಲ ಅಷ್ಟೇ. ಆದ್ರೆ ಅವ್ರು ಎಲ್ಲಿರ್ಬೇಕು ಅಲ್ಲಿ ಸೇಫ್ ಆಗಿದ್ದಾರೆ. ನಿಜವಾಗ್ಲೂನಾ? ಅಮ್ಮ ಬ್ಯಾಡ್ ಬಾಯ್ ಸೇಫ್ ಆಗಿದ್ದ? ಅಫ್ಕೋರ್ಸ್ ಕಂದ, ಅಮ್ಮ ಸುಳ್ಳು ಹೇಳ್ತಾಳ? ಇಲ್ಲ ತಾನೆ. ಶಂಕರ ಅವರು ಎಲ್ಲಿರ್ಬೇಕು ಅಲ್ಲಿ ಸೇಫ್ ಆಗೇ ಇದಾರೆ. ನೀವಿಬ್ರು ಟೆನ್ಷನ್ ಮಾಡ್ಕೊಳ್ದೆ ಖುಷಿಯಾಗಿರ್ಬೋದು. ಅವ್ರು ಆದಷ್ಟು ಬೇಗ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ನೋಡ್ದ್ಯಾ ಬ್ರೋ, ನಾನ್ ಹೇಳಿಲ್ವಾ
ಅಮ್ಮ ಬ್ಯಾಡ್ ಬಾಯ್ನ ಅರೆಸ್ಟ್ ಮಾಡಲ್ಲ ಅಂತ ನಾನು ಹೇಳ್ದಂಗೆ ಆಯ್ತು. ಹೌದು ಬ್ರೋ, ನೀನ್ ಹೇಳಿದ್ ನಿಜ. ಎಲ್ಲಿ ಚಿಕ್ಕಮ್ಮ ನಮ್ ಬಾಸ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಅಂತ ಭಯ ಬಿದ್ದೋಗಿದೆ. ಥ್ಯಾಂಕ್ ಯು ಚಿಕ್ಕಮ್ಮ. ಥ್ಯಾಂಕ್ ಯು. ಇವರು ಗೌರಿ ಶಂಕರ ಹಾಸ್ಪಿಟಲ್ ಇದ್ದಾರೆ. ಆ ಫೋಟೋದಾಗಿರೋರು ಯಾರು ಅಂತ ನಿಮ್ಗೆ ಗೊತ್ತಾ? ಎಷ್ಟೇ ಧೈರ್ಯ ನಿಮ್ಗೆ? ಫೋಟೋ ಕಡೆ ಕೈ ತೋರ್ಸಿ ಮಾತಾಡ್ತಾ ಇದೀರಾ? ಅವ್ರು ನೋಡಿ ಕೈ ಮುಗಿಬೇಕು, ಕೈ ತೋರ್ಸ್ಬಾರ್ದು. ಎಷ್ಟೋ ಜನರ ಜೀವ ಉಳಿಸಿದ ದೇವ್ರವ್ರು. ಅವ್ರೇನಾದ್ರೂ ಆ ಹಾಸ್ಪಿಟಲ್ ಒಳಗ್ ಹೋಗಿ ನಾನ್ ಅವ್ರಿಗೆ ಸತ್ಯ ಹೇಳೋಕು ಮುಂಚೆ ಭುವಿನೇ ತನ್ ಮಗಳು ಅಂತ ಅವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ